TMC ಕಚೇರಿಯಲ್ಲಿ ನೂರಾರು ಆಧಾರ್ ಕಾರ್ಡ್ ಸಿಕ್ಕಿದ್ದು ಯಾಕೆ? ಅದರಿಂದ ಹೇಗೆ ಚುನಾವಣಾ ಅಕ್ರಮಗಳು ನಡೀತಾ ಇದ್ವು? ಈ TMC ಕಾರ್ಯಕರ್ತರು ಏನು ಮಾಡ್ತಾರೆ? BLOಗಳ ಜೊತೆಯೇ ಹೋಗ್ತಾರೆ. ಈ ಒತ್ತಡವನ್ನು ತಾಳಲಾರದೆ ಅನೇಕ BLOಗಳು ಸೂಸೈಡ್ ಮಾಡ್ತಾರೆ. TMC ಆಫೀಸ್ ಅನ್ನೋದು ಏನಾಗ್ಬಿಟ್ಟಿತ್ತು ಅಂತಂದ್ರೆ ಆಲ್ ಇನ್ ಒನ್ ಹಫ್ತಾ ವಸೂಲಿ ಥರ. TMC ಕಾರ್ಯಕರ್ತರು ಯಾವ ರೀತಿ ನೆಟ್ವರ್ಕ್ ಅನ್ನು ಬೆಳೆಸ್ಕೊಂಡಿದ್ರು, ಯಾವ ರೀತಿ ವೋಟರ್ ಕಾರ್ಡ್ಗಳನ್ನು ಇವರು ಸೃಷ್ಟಿ ಮಾಡ್ತಾ ಇದ್ರು, ಒಂದೊಂದೇ ಅಕ್ರಮಗಳು ಈ ರೀತಿ ಬಯಲಾಗ್ತಾ ಇದೆ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಇತ್ತೀಚೆಗೆ ಪಶ್ಚಿಮ ಬಂಗಾಳ ಚುನಾವಣೆ ಆದ ನಂತರ, ಅದರಲ್ಲೂ ಫಲಿತಾಂಶ ಬಂದ ನಂತರ ಅಲ್ಲಿನ BJP ಕಾರ್ಯಕರ್ತರು ಮತ್ತು ಜನಸಾಮಾನ್ಯರು TMC ಕಚೇರಿಯ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ದಾಳಿ ಇನ್ ದ ಸೆನ್ಸ್ TMC ಕಚೇರಿಯಲ್ಲಿ ನಡೀತಾ ಇರತಕ್ಕಂಥ ಅಥವಾ ಹಿಂದೆ ನಡೆದಿದ್ದಂತಹ ಅನೇಕ ಭ್ರಷ್ಟಾಚಾರ ಅನಾಚಾರಗಳನ್ನು ಬಯಲಿಗೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಥದ್ದೊಂದು ಭ್ರಷ್ಟಾಚಾರ ಅಥವಾ ಅನಾಚಾರ ಅಥವಾ ಅಕ್ರಮ ಮೊನ್ನೆ ಒಂದು TMC ಕಚೇರಿಯಲ್ಲಿ ಬಯಲಾಯಿತು. ಅದು ಆಧಾರ್ ಕಾರ್ಡ್ ಅಕ್ರಮ. ಏನದು ಆಧಾರ್ ಕಾರ್ಡ್ ಅಕ್ರಮ? TMC ಕಚೇರಿಯಲ್ಲಿ ನೂರಾರು ಆಧಾರ್ ಕಾರ್ಡ್ ಸಿಕ್ಕಿದ್ದು ಯಾಕೆ? ಅದರಿಂದ ಹೇಗೆ ಚುನಾವಣಾ ಅಕ್ರಮಗಳು ನಡೀತಾ ಇದ್ವು? ಇದು ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಸ್ನೇಹಿತರೆ. ಇದನ್ನು ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೇನೆ. ಅದಕ್ಕೆ ಮುಂಚೆ ನಮ್ಮ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಸಂಪೂರ್ಣ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಧಾನ್ ನಗರ ಅನ್ನುವಂಥ ಒಂದು ವಿಧಾನಸಭಾ ಕ್ಷೇತ್ರದ ಒಂದು TMC ಕಚೇರಿ, ಅದರ ಮೇಲೆ BJP ಕಾರ್ಯಕರ್ತರ ಕಣ್ಣಿತ್ತು. BJP ಕಾರ್ಯಕರ್ತರಿಗೆ ಜನಸಾಮಾನ್ಯರು ಸಹ ಸಾಥ್ ಕೊಟ್ಟಿದ್ರು. ಸೊ ಆ TMC ಕಚೇರಿಯಲ್ಲಿ ಅಕ್ರಮ ಆಧಾರ್ ಕಾರ್ಡ್ಗಳಿವೆ ಅಂತ BJP ಕಾರ್ಯಕರ್ತರು ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟರು. ಸರಿ, ಪೊಲೀಸ್ನವ್ರ ಸಮೇತ BJP ಕಾರ್ಯಕರ್ತರು ಆ TMC ಕಚೇರಿಗೆ ಹೋದರು. ಅಲ್ಲಿ ಒಂದು ಬ್ರೀಫ್ ಕೇಸ್ನಲ್ಲಿ ಸಾವಿರಾರು ಆಧಾರ್ ಕಾರ್ಡ್ಗಳು, ನಕಲಿ ಆಧಾರ್ ಕಾರ್ಡ್ಗಳು ಪತ್ತೆ ಆಯಿತು. ಅಷ್ಟೇ ಅಲ್ಲ, ನೂರಾರು ಆಸ್ತಿ ಪತ್ರಗಳು, ಅದರಲ್ಲಿ ಸರ್ಕಾರಿ ಜಮೀನಿನ ಆಸ್ತಿ ದಾಖಲಾತಿಗಳು, ಖಾಸಗಿ ಜಮೀನಿನ ಆಸ್ತಿ ದಾಖಲಾತಿಗಳು, ಹೀಗೆ ನೂರಾರು ಆಸ್ತಿ ದಾಖಲಾತಿಗಳು, ಸೇಲ್ ಡೀಡ್ಗಳು, ಯಾರ ಆಸ್ತಿ ಯಾರ ಹೆಸರಲ್ಲೋ ಈ ಥರದ ಡಾಕ್ಯುಮೆಂಟ್ಗಳು ಸಿಕ್ಕಿದ್ವು. ಆ ಸೇಲ್ ಡೀಡ್ಗಳ ಬಗ್ಗೆ ನಾನು ಇನ್ನೊಂದು ದಿನ ಮಾತಾಡ್ತೀನಿ. ಇವತ್ತು ಆಧಾರ್ ಕಾರ್ಡ್ಗಳು ಅಲ್ಲಿ ಹೇಗೆ ಬಂದವು, ಇಲ್ಲಿ TMC ಕಾರ್ಯಕರ್ತರು ಯಾವ ರೀತಿ ನೆಟ್ವರ್ಕನ್ನು ಬೆಳೆಸ್ಕೊಂಡಿದ್ರು, ಸಾಮಾನ್ಯವಾಗಿ ಆಧಾರ್ ಕಾರ್ಡ್ಗಳು ಎಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ್ತವೆ? ನಾವು ಅಪ್ಲೈ ಮಾಡಿದ ತಕ್ಷಣ, ಸಪೋಸ್ ಬೆಂಗಳೂರಿನಲ್ಲಿ ಬೆಂಗಳೂರು 1 ಅಥವಾ ಇನ್ಯಾವುದೋ BBMP ಕಚೇರಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ನಗರಸಭೆ, ಗ್ರಾಮ ಪಂಚಾಯಿತಿ, ಇಲ್ಲೆಲ್ಲ ನಾವು ಆಧಾರ್ ಕಾರ್ಡ್ಗೆ ನಾವು ಅಪ್ಲೈ ಮಾಡಿದ ನಂತರದಲ್ಲಿ ಅದು ಪೋಸ್ಟಿಂದ ಬರ್ತದೆ ನಮಗೆ ಅಲ್ವಾ, ಪೋಸ್ಟ್ ಮುಖಾಂತರ ಬರ್ತದೆ, ಅಥವಾ ನಾವು ಡೌನ್ಲೋಡ್ ಮಾಡ್ಕೋಬಹುದು. ಎರಡೂ ಥರದ ಆಪ್ಷನ್ಸ್ ಇದೆ. ಈ TMC ಕಚೇರಿಯಲ್ಲಿ ಸಿಕ್ತಲ್ಲ ಆಧಾರ್ ಕಾರ್ಡು, ಅವುಗಳು ಅಲ್ಲಿ ಹೇಗೆ ಬಂತು ಗೊತ್ತಾ? ಒಂದು ಬೂತ್ಗೆ ಸಂಬಂಧಪಟ್ಟಾಗೆ ಒಂದಷ್ಟು ಆಧಾರ್ ಕಾರ್ಡ್ಗಳು ಡಿಸ್ಟ್ರಿಬ್ಯೂಟ್ ಆಗೋದಕ್ಕೆ ರೆಡಿಯಾಗಿದ್ವು ಪೋಸ್ಟ್ ಆಫೀಸ್ನಲ್ಲಿ. ಆಗ ಇವ್ರು ಏನು ಮಾಡ್ತಾರೆ, ಇವರ ಮೋಡಸ್ ಆಪರೆಂಡಿ ಹೇಗಿರುತ್ತೆ ಅಂತ ಹೇಳ್ತೀನಿ. ಪೋಸ್ಟ್ ಆಫೀಸ್ನಲ್ಲಿ ಒಬ್ಬನ ಬುಕ್ ಮಾಡ್ಕೋತಾರೆ. ಅವನನ್ನು ಬುಕ್ ಮಾಡ್ಕೋತಾರೋ, ಅವನನ್ನು ಬೆದರಿಸ್ತಾರೋ, ಏನೋ ಒಂದು ಒಟ್ಟಿನಲ್ಲಿ ಅವನು ಇವ್ರ ಜೊತೆ ಕೈ ಜೋಡಿಸ್ಬೇಕು. ಆ ಎಲ್ಲ ಆಧಾರ್ ಕಾರ್ಡ್ಗಳನ್ನು ತೊಗೊಂಡು ಬಂದು ತಮ್ಮ ಕಚೇರಿಯಲ್ಲಿ ಇಟ್ಕೋತಾರೆ. ಆಧಾರ್ ಕಾರ್ಡ್ ಯಾರು ಅಪ್ಲೈ ಮಾಡಿದ್ರು ಅವರು ಪೋಸ್ಟ್ ಆಫೀಸ್ಗೆ ಹೋದರೆ, ಪೋಸ್ಟ್ ಆಫೀಸ್ನಲ್ಲಿ ಆ ವ್ಯಕ್ತಿ ಹೇಳ್ತಾನೆ, ನೀವು TMC ಕಚೇರಿಗೆ ಹೋಗಿ ಅಲ್ಲಿಂದ ತಗೊಳ್ಳಿ, ಎಲ್ಲ ತಗೊಂಡು ಹೋಗಿದ್ದಾರೆ. ಸೊ TMC ಕಚೇರಿಗೆ ಬರಬೇಕು. TMC ಕಚೇರಿಯಲ್ಲಿ ಜುನೈನ್ ಆಧಾರ್ ಕಾರ್ಡ್ಗಳು, ಜುನೈನ್ ವ್ಯಕ್ತಿಗಳು ಯಾರಿರ್ತಾರೆ ಅವರಿಗೆ ಆಧಾರ್ ಕಾರ್ಡ್ಗಳನ್ನ ಕೊಡಬೇಕು ಅಂತಂದರೆ 3,000 ಕೊಡಿ, 4,000 ಕೊಡಿ ಎನ್ನುವಂತಹ ಒಂದು ಹಫ್ತಾ ವಸೂಲಿ ಅವರ ಆಧಾರ್ ಕಾರ್ಡ್ಗೆ. ಇದು ನಿಜಕ್ಕೂ ಆಶ್ಚರ್ಯ ಅಲ್ಲ, ಆಘಾತ. ಅಲ್ಲಿನ ಜನಸಾಮಾನ್ಯರೇ ಹೇಳ್ತಾರೆ ಇದನ್ನು TV ಕ್ಯಾಮ್ರಾಗಳ ಮುಂದೆ. ತಮ್ಮದೇ ಆಧಾರ್ ಕಾರ್ಡ್ ಪಡೆಯೋದಕ್ಕೆ ಆ TMC ಕಚೇರಿಯಲ್ಲಿ ಕಾರ್ಯಕರ್ತರುಗಳಿಗೆ ಅಥವಾ ಗೂಂಡಾಗಳಿಗೆ 3,000-4,000 ಕೊಟ್ಟು ತಮ್ಮ ಆಧಾರ್ ಕಾರ್ಡ್ಗಳನ್ನು ಪಡಿಬೇಕು. तो उसका कागज मिला है. बहुत लोगों का मतलब ऐसे इंसान जो जिनका खुद का घर है उनसे भी लिया है जोर जबरदस्ती करके. हम लोग कंप्लेन भी करेंगे लिखित में. ಅದರ ಜೊತೆ ಕೆಲವು ನಕಲಿ ಆಧಾರ್ ಕಾರ್ಡ್ಗಳು ಸಿಗ್ತವೆ. ಆ ನಕಲಿ ಆಧಾರ್ ಕಾರ್ಡ್ಗಳನ್ನು ಬೇಕಾಬಿಟ್ಟಿ ಹೆಸರಿನಲ್ಲಿ ಇವರು ರೆಡಿ ಮಾಡಿರ್ತಾರೆ. ಇದನ್ನು ಹೇಗೆ ಬಳಕೆ ಮಾಡ್ತಾರೆ? ಸಾಮಾನ್ಯವಾಗಿ 6 ತಿಂಗಳಿಂದ SIR ಪ್ರಕ್ರಿಯೆ ವೆಸ್ಟ್ ಬೆಂಗಾಲಲ್ಲಿ ನಡೀತಾ ಇತ್ತು. SIR ಪ್ರಕ್ರಿಯೆ ನಡೆಯುವಾಗ BLOಗಳು ಪ್ರತಿ ಬೂತಲ್ಲೂ ಸಹ ಮನೆ ಮನೆಗೆ ಹೋಗ್ತಾರೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಹಿಂದೆ ಯಾರಾದರೂ ಸತ್ತಿದ್ದಾರಾ, ಹೊಸದಾಗಿ ಯಾರಾದರೂ ಸೇರಿದ್ದಾರಾ, ಹೊಸದಾಗಿ ಯಾರಿಗಾರು 18 ವರ್ಷ ಆಗಿದೆಯಾ, ಈ ಥರದ ಪ್ರಶ್ನೆಗಳನ್ನು ಕೇಳಿ ಡಿಲೀಟ್ ಮಾಡುವಂಥದ್ದಿದ್ರೆ ಡಿಲೀಟ್ ಮಾಡ್ತಾರೆ, ಸೇರಿಸುವಂಥದ್ದಿದ್ರೆ
ಸೇರಿಸುವಂಥ ಪ್ರಕ್ರಿಯೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಈ TMC ಕಾರ್ಯಕರ್ತರು ಏನು ಮಾಡ್ತಾರೆ, BLOಗಳ ಜೊತೆಯೇ ಹೋಗ್ತಾರೆ. ಅವರು ಸುತ್ತಾ ಇರ್ತಾರೆ. ಯಾರ ಮನೇಲಿ ಯಾರಾದರೂ ಸತ್ತಿದ್ದಾರೆ ಅಂದರೆ ತಮ್ಮ ಹತ್ರ ಇರುವಂಥ ಕಾರ್ಡ್ ಕೊಡ್ತಾರೆ, ಇದನ್ನು ಅವ್ರ ಮನೆಗೆ ಸೇರಿಸಿ. ನೋಡಿ ಹೇಗಿದೆ BLOಗಳ ಮೇಲೆ ಯಾವ ರೀತಿಯ ಒತ್ತಡ ಹಾಕ್ತಾರೆ ಅಂತ. ಆ ಮನೆಯಲ್ಲಿ ಯಾರಾದರೂ ಸತ್ತಿದ್ರೆ ಅಥವಾ ಊರು ಬಿಟ್ಟು ಹೋಗಿದ್ರೆ ಅದನ್ನು ಡಿಲೀಟ್ ಮಾಡೋಂಗಿಲ್ಲ. ಇವ್ರು ಕೊಟ್ಟ ಆಧಾರ್ ಕಾರ್ಡ್ ಆಧಾರದ ಮೇಲೆ ಆ ಮನೆಯ ನಂಬರ್ನಲ್ಲಿ ಇವರ ಆಧಾರ್ ಕಾರ್ಡನ್ನ ಸೇರಿಸ್ಬೇಕು, ಇವರ ಹೆಸರನ್ನು ಸೇರಿಸ್ಬೇಕು. ಆ ಮುಖಾಂತರ ಅಲ್ಲಿಗೆ ವೋಟರ್ ID ಗೆ ಇವರ ಹೆಸರು ಸೇರ್ಪಡೆ ಆಗೋ ಹಾಗೆ ಮಾಡ್ಕೋತಾರೆ. ಈ ಆಧಾರ್ ಕಾರ್ಡ್ ಇರುವಂಥ ಹೆಸರುಗಳು ಅಲ್ಲಿನ ವೋಟರ್ ID ಅಂದರೆ ಆ ಮನೆಯಲ್ಲಿರುವಂಥ ಸದಸ್ಯರ ಪಟ್ಟಿಯಲ್ಲಿ ಈ ಆಧಾರ್ ಕಾರ್ಡ್ ಹೆಸರಿನ ವ್ಯಕ್ತಿ ಬರ್ತಾರೆ. ಆ ಮನೆಯಲ್ಲಿ ಇವರ ವೋಟರ್ ID ಅಡ್ರೆಸ್ ಸೃಷ್ಟಿಯಾಗುತ್ತೆ. ಸೊ ಹೀಗೆ ಒಂದು ಬೂತ್ನಲ್ಲಿ 1000 ವೋಟ್ ಇತ್ತು ಅಂತಂದರೆ ಕನಿಷ್ಠ 100ರಿಂದ 200 ಈ ಥರ ಫೇಕ್ ಆಧಾರ್ ಕಾರ್ಡ್ಗಳನ್ನು ಬಳಸಿ ವೋಟರ್ ID ಸೇರಿಸುವಂಥ ಜಾಲವನ್ನು TMC ಪಕ್ಷ ಹೊಂದಿತ್ತು. ಈ ಒತ್ತಡವನ್ನು ತಾಳಲಾರದೆ ಅನೇಕ BLOಗಳು ಸೂಸೈಡ್ ಮಾಡಿಕೊಂಡ್ರು. ನಾವು ಸರ್ಕಾರ ಹೇಳಿದಾಗ ಕೇಳಬೇಕು, ಚುನಾವಣಾ ಆಯೋಗ ಹೇಳಿದಾಗ ಕೇಳಬೇಕು, TMC ಗೂಂಡಾಗಳು ಹೇಳಿದಾಗ ಕೇಳಬೇಕು, ಅರ್ಥ ಆಗ್ತಿಲ್ಲ ಅಂತ. ಇಡೀ SIR ಪ್ರಕ್ರಿಯೆಯ ಸಂದರ್ಭದಲ್ಲಿ 9 ಜನ BLOಗಳ ಸಾವಾಯಿತು ಸ್ನೇಹಿತರೆ ಇಡೀ ಭಾರತದಲ್ಲಿ. ಅದರಲ್ಲಿ 8 ಜನ BLOಗಳು ಪಶ್ಚಿಮ ಬಂಗಾಳದಲ್ಲಿ. ಒಂದರಲ್ಲಂತೂ ಡೆತ್ ನೋಟೇ ಇತ್ತು, ನನಗೆ ಒತ್ತಡ ತಡ್ಕೊಳ್ಳೋಕ್ಕಾಗ್ತಿಲ್ಲ ಅಂತ. ಕೆಲವು ಮನೆಯವರು ಇದು ಆತ್ಮಹತ್ಯೆ ಅಲ್ಲ, ಸಾವು ಕೊಲೆ ಅಂತಲೂ ಆರೋಪ ಮಾಡ್ತಾ ಇದ್ದಾರೆ. ಆ ಎಲ್ಲ ಸಾವಿನ ಪ್ರಕರಣಗಳನ್ನು ಆಗಿನ TMC ಸರ್ಕಾರ ಮುಚ್ಚಿ ಹಾಕ್ಬಿಟ್ಟಿತ್ತು. ಈಗ ಮತ್ತೆ ಅವೆಲ್ಲ ರೀಓಪನ್ ಆಗ್ತಾಯಿದೆ. ಈ ರೀತಿ ಆಧಾರ್ ಕಾರ್ಡ್ಗಳನ್ನು ತಮಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊಂಡು ಮತದಾರರ ಪಟ್ಟಿಯಲ್ಲಿ ಫೇಕ್ ಮತದಾರರು ಇರೋ ಹಾಗೆ ನೋಡಿಕೊಳ್ಳೋದು TMC ಕಾರ್ಯತಂತ್ರದ ಒಂದು ಭಾಗ. ಹೀಗೆ ಸಿಕ್ಕಂಥ ಒಂದು ಆಧಾರ್ ಕಾರ್ಡ್ನ ಇಟ್ಕೊಂಡು ರಿಪಬ್ಲಿಕ್ TV ಒಬ್ಬ ವರದಿಗಾರ ಆ ಅಡ್ರೆಸ್ ಹುಡ್ಕೊಂಡು ಹೋಗ್ತಾನೆ. ಯಾವುದೋ ಸಿರಾಜುದ್ದೀನ್ ಶೇಖ್ ಅಂತ ಆಧಾರ್ ಕಾರ್ಡಲ್ಲಿ ಇರುವಂಥ ಹೆಸರು. ಆ ಅಡ್ರೆಸ್ ಹುಡ್ಕೊಂಡು ಹೋದರೆ ಆಧಾರ್ ಕಾರ್ಡಲ್ಲಿ ಇರುವಂತಹ ಆ ಅಡ್ರೆಸ್ನಲ್ಲಿ ಸಿರಾಜುದ್ದೀನ್ ಶೇಖ್ ಅನ್ನೋರು ಇಲ್ಲವೇ ಇಲ್ಲ. ಆದರೆ BLOಗಳು ಬಂದಾಗ ವೋಟರ್ ಲಿಸ್ಟಲ್ಲಿ ಆ ಹೆಸರು ಬರೋ ಹಾಗೆ ನೋಡ್ಕೊಳ್ತಾರೆ. ಇದು TMC ಗೂಂಡಾಗಳ ಒಂದು ವರ್ತನೆ. ಯಾವ ರೀತಿ ವೋಟರ್ ಕಾರ್ಡ್ಗಳನ್ನು ಇವರು ಸೃಷ್ಟಿ ಮಾಡ್ತಾಯಿದ್ರು, ಆಧಾರ್ ಕಾರ್ಡ್ಗಳ ಮುಖಾಂತರ, ನಕಲಿ ಆಧಾರ್ ಕಾರ್ಡ್ಗಳ ಮುಖಾಂತರ. ಹೀಗೆ ಆಧಾರ್ ಕಾರ್ಡ್ಗಳನ್ನು ತಮಗೆ ಬೇಕಾದ ಹಾಗೆ ಬಳಸ್ಕೊಳ್ತಾ ವೋಟರ್ ಲಿಸ್ಟಲ್ಲಿ ತಮ್ಮವರನ್ನು ಸೇರಿಸೋದು TMC ಕಾರ್ಯತಂತ್ರದ ಒಂದು ಭಾಗ. 10-15 ವರ್ಷಗಳಿಂದ ಇದೇ ನಡ್ಕೊಂಡು ಬಂದಿತ್ತು. ಬರೀ ಆಧಾರ್ ಕಾರ್ಡ್ ಅಷ್ಟೇ ಅಲ್ಲ ಸ್ನೇಹಿತರೆ, TMC ಆಫೀಸ್ ಅನ್ನೋದು ಏನಾಗ್ಬಿಟ್ಟಿತ್ತು ಅಂತಂದರೆ ಅದು ಆಲ್ ಇನ್ ಒನ್ ಸರ್ವಿಸ್ ಥರ, ಆಲ್ ಇನ್ ಒನ್ ಹಫ್ತಾ ವಸೂಲಿ ಥರ. ಒಂದು DL ಮಾಡಿಸ್ಬೇಕಾ, ನೀನು RTO ಕಚೇರಿಗೆ ಹೋಗಂಗಿಲ್ಲ, TMC ಆಫೀಸ್ಗೆ ಹೋಗಬೇಕು, ಅಲ್ಲಿ ದುಡ್ಡು ಕೊಡ್ಬೇಕು ನೀನು. ಆಗ ಅವರು ನಿಮ್ಗೆ ಓಕೆ ಮಾಡ್ತಾರೆ, ಹೋಗು ನೀನು ಅಲ್ಲೋಗು ಇಲ್ಲೋಗು ಅಂತ. ಒಂದು ರೇಷನ್ ಕಾರ್ಡ್ಸ್ ಮಾಡಿಸ್ಬೇಕು, ನೀನು ತಹಸೀಲ್ದಾರ್ ಕಚೇರಿಗೆ ಹೋಗಂಗಿಲ್ಲ, TMC ಆಫೀಸ್ಗೆ ಹೋಗಬೇಕು, ಅವ್ರಿಗೊಂದಷ್ಟು ಲಂಚ ಕೊಡಬೇಕು, ಆಮೇಲೆ ನೀನು ತಹಸೀಲ್ದಾರ್ ಆಫೀಸ್ಗೆ. ಇಲ್ಲಾಂದರೆ ತಹಸೀಲ್ದಾರ್ ಆಫೀಸಲ್ಲಾಗಲಿ RTO ಕಚೇರಿಯಲ್ಲಾಗಲಿ ನಿನ್ನ ಕೆಲಸನೇ ಆಗಲ್ಲ. ಇದು ಸಿಂಡಿಕೇಟ್ ಅಂತ ಕರೆಸ್ಕೊಳ್ತಾ ಇತ್ತು. ಈ ಸಿಂಡಿಕೇಟ್ ವಿರುದ್ಧವೇ ಜನಸಾಮಾನ್ಯರು ವೆಸ್ಟ್ ಬೆಂಗಾಲಲ್ಲಿ ಸಿಡಿದೆದ್ರು. ಆ ಕಾರಣಕ್ಕಾಗಿಯೇ TMC ಹೀನಾಯವಾಗಿ ಸೋಲ್ತು. ಈಗ ಒಂದೊಂದೇ ಅಕ್ರಮಗಳು ಈ ರೀತಿ ಬಯಲಾಗ್ತಾ ಇದೆ. ಇನ್ನು ಎಷ್ಟು ಅಕ್ರಮಗಳು ಈ ರೀತಿ ಇನ್ನೂ ಅಡಗಿಕೊಂಡಿದೆಯೋ, ಎಷ್ಟು ಅಕ್ರಮಗಳು ಇನ್ನೂ ಬಯಲಾಗುತ್ತೋ ಗೊತ್ತಿಲ್ಲ.